ಸೊ ಯಾರು KCT ಮುಗಿಸ್ಕೊಂಡು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, MBBS ಆಗಿರ್ಬೋದು, ಡೆಂಟಲ್, ಆಯುಷ್ ಯಾರು ಮಾಡಬೇಕು ಅನ್ಕೊಂಡಿದ್ರಲ್ಲ ಅವರು SSP ಸ್ಕಾಲರ್‌ಶಿಪ್ ಯಾವಾಗ ಅಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್ ಇವಾಗ ಆಲ್ರೆಡಿ ಡೇಟ್ ಬಿಟ್ಟಿದ್ದಾರೆ, ಬಟ್ ಅದು ನಿಮಗಲ್ಲ. ಯಾಕಂದರೆ ನಿಮ್ದು ಇನ್ನೂ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆದಮೇಲೆ ನಿಮ್ಮ ಡಾಟಾನ KE ಅವರು ಡಾಟಾನ ಯೂನಿವರ್ಸಿಟಿ ಕಳಿಸ್ತಾರೆ. ಯೂನಿವರ್ಸಿಟಿ ಅವರು SSP ಪೋರ್ಟಲ್ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಅಪ್ಲೈ ಮಾಡೋಕ್ಕಾಗುತ್ತೆ. ಸೊ ಇವಾಗ ಏನು ಅಪ್ಲೈ ಮಾಡೋಕ್ಕಾಗಲ್ಲ ನಿಮಗೆ. ಫಸ್ಟು ಯಾವುದಾದ್ರೂ ಕಾಲೇಜು ನೀವು ಜಾಯ್ನ್ ಆಗಬೇಕು. ಓಕೆ, ಜಾಯ್ನ್ ಆದಮೇಲೆ ನಿಮಗೆ ಟೈಮ್ ಕೊಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ಈಗ ಲಾಸ್ಟ್ ಡೇಟ್ ಎಲ್ಲ ಬೇರೆಯವ್ರಿಗಿದೆ, ರಿನ್ಯೂವಲ್ಲು ಮತ್ತು ಬೇರೆ ಡಿಗ್ರಿಗಳಿದೆ, ನಿಮಗಿಲ್ಲ. MBBS ಇಂಜಿನಿಯರಿಂಗೆಲ್ಲ ನೀವು ಇನ್ನೂ ಕೊಟ್ಟಿಲ್ಲ ನಿಮಗೆ ಡೇಟ್ಸು. ಯಾವಾಗ ಕೊಡ್ತಾರಂತೆ ನಿಮಗೆ ಐ ಥಿಂಕ್ ನಿಮ್ಗೆ ಎಕ್ಸ್ಟೆಂಡ್ ಮಾಡ್ತಾರೆ ಡೇಟು. ನಿಮ್ಗೆ ಅಕ್ಟೋಬರಲ್ಲ ಅಪ್ಲೈ ಮಾಡೋದಿರುತ್ತೆ. ನೀವು ಅಕ್ಟೋಬರಲ್ಲಿ ಏನು ಒನ್ಸ್ ಅಡ್ಮಿಷನ್ ಎಲ್ಲ ಮುಗಿದಿರುತ್ತಲ್ಲ, ಅಡ್ಮಿಷನ್ ಮುಗಿದಾದ್ಮೇಲೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬೋದು ಮತ್ತು ಹಾಸ್ಟೆಲ್ ಕೂಡ ಅಪ್ಲೈ ಮಾಡ್ಕೋಬೋದು, BCM ಹಾಸ್ಟೆಲು. ಓಕೆ, ಎಲ್ಲ ಕ್ಯಾಟಗರಿ ಹೇಳ್ತಾ ಇರೋದು. ಸೊ ಈಗ ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ ಸ್ಕಾಲರ್ಶಿಪ್ ಬಗ್ಗೆ. ಇದು ನಿಮ್ಮ ಒಂದು ಸತಿ ನಿಮ್ಮದು ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಅವಾಗ ಅಪ್ಲೈ ಮಾಡೋದಿರುತ್ತೆ. ಓಕೆ, ಅವಾಗ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ, ಕಂಪ್ಲೀಟ್ ಸ್ಕಾಲರ್ಶಿಪ್ ಅಪ್ಡೇಟು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ಓಕೆ ಬಟ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.